ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ನಾಗರಾಜ್ ಅಂತ. ಸೆಕೆಂಡ್ PUC ಫಿಸಿಕ್ಸನ್ನು ಕನ್ನಡದಲ್ಲಿ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಕರೆಂಟ್ ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಂಗೆ ಇದು ಎರಡನೇ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾನು ಈ ಡಯಾಗ್ರಾಮನ್ನು ಬರೆದಿದ್ದೆ. ಈ ವಿಡಿಯೋದಲ್ಲಿ ಒಂದು ಡೆರಿವೇಷನನ್ನು ಮಾಡ್ತೀನಿ, ಅದಕ್ಕೆ ಇದು ಬೇಕು, ಅದಕ್ಕೆ ರಿಟೈನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಂದಿನ ವಿಡಿಯೋದನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಡ್ರಿಫ್ಟ್ ವೆಲಾಸಿಟಿ ಬಗ್ಗೆ ಮಾತಾಡ್ತಾ ಇದೆ. ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು? ವೆಲಾಸಿಟಿ ಅಕ್ವೈರ್ಡ್ ಬೈ ಎಲೆಕ್ಟ್ರಾನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅರ್ಥ ಆಯ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಬರುವಂಥ ವೆಲಾಸಿಟಿ ಡ್ರಿಫ್ಟ್ ವೆಲಾಸಿಟಿ. ಮಾಡದೇ ಇದ್ದಾಗಲೂ ವೆಲಾಸಿಟಿ ಇರುತ್ತೆ, ಅದು ರ್ಯಾಂಡಮ್ ವೆಲಾಸಿಟಿ, ಅದನ್ನು ಥರ್ಮಲ್ ವೆಲಾಸಿಟಿ ಅಂತ ಕರೀತಾರೆ. ಆಮೇಲೆ ಈ ರ್ಯಾಂಡಮ್ ವೆಲಾಸಿಟಿಯಿಂದ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಬರೋದಿಲ್ಲ, ಎಫೆಕ್ಟ್ ಅಂತ ಇರೋದಿಲ್ಲ. ಎಷ್ಟು ಬೇಕಾದ್ರೂ ಜೋರಾಗಿ ಹೋಗ್ತಾ ಇರಲಿ ಅಂತ ಎಫೆಕ್ಟ್ ಇರೋದಿಲ್ಲ. ಅದು ಎಲ್ಲ ಎಲೆಕ್ಟ್ರಾನ್ಸ್ ಒಂದೇ ಕಡೆ ಹೋಗ್ತಾ ಇದ್ರೆ ಇಟ್ ವಿಲ್ ಬಿ ಸರ್ಟನ್ಲಿ ಗಿವಿಂಗ್ ಸಮ್ ಎಫೆಕ್ಟ್. ಈಗ ಮಾರ್ಕೆಟಲ್ಲಿ ಜನ ಓಡಾಡ್ತಾ ಇರ್ತಾರೆ, ಹೆಂಗಂದ್ರಂಗೆ ಓಡಾಡ್ತಿರ್ತಾರೆ, ಎಷ್ಟೊಂದು ಜನ ಇರ್ತಾರೆ. ಅಥವಾ ನಿಮ್ಮ ಸ್ಕೂಲ್ ಕಾಂಪೌಂಡನ್ನು ತಗೊಳ್ಳೋಣ, ಅಥವಾ ಕಾಲೇಜ್ ಕಾಂಪೌಂಡನ್ನು ತಗೊಳ್ಳೋಣ. ಆಟ ಆಡೋಕ್ಕೆ ಬಿಟ್ಟಾಗಲೋ ಅಥವಾ ಏನೋ ಒಂದು ಫ್ರೀ ಹವರ್ಸಲ್ಲೋ, ನೀವು ಬ್ರೇಕ್ ಹವರ್ಸಲ್ಲಿ ನೋಡಿ, ಎಲ್ಲ ಓಡಾಡ್ತಾ ಇರ್ತಾರೆ. ಆ ಕಡೆ ಈ ಕಡೆ, ಒಬ್ಬ ಜೋರಾಗಿ ಹೋಗ್ತಾನೆ, ಒಬ್ಬ ನಿಧಾನಕ್ಕೆ ಹೋಗ್ತಾನೆ, ಒಬ್ಬ ಓಡ್ತಾ ಇರ್ತಾನೆ. ಅದು ರ್ಯಾಂಡಮ್ ವೆಲಾಸಿಟಿ. ಸುಮ್ಮನೆ ಅದು ನೋಡಿ ನಮ್ಗೆ ಏನು ಅನಿಸೋದೇ ಇಲ್ಲ, ಬಿಡು ಬ್ರೇಕ್ ಇದೆ ಓಡಾಡ್ಕೊಂಡಿದ್ದಾರೆ ಅಂತ. ಬೈ ಚಾನ್ಸ್ ಎಲ್ಲ ಹುಡುಗರು ಒಂದೇ ಡೈರೆಕ್ಷನಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದರು ಅಂತ ಇಟ್ಕೊಳ್ಳೋಣ. ಎಲ್ಲ ಪ್ರಿನ್ಸಿಪಲ್ ಚೇಂಬರ್ ಕಡೆ ಹೋಗ್ತಾ ಇದ್ದಾರೆ, ಅಥವಾ ಎಲ್ಲರೂ ಕ್ಯಾಂಟೀನ್ ಕಡೆ ಹೋಗ್ತಾ ಇದ್ದಾರೆ, ಅಥವಾ ಎಲ್ಲರೂ ಫಿಸಿಕ್ಸ್ ಲ್ಯಾಬ್ ಕಡೆ ಹೋಗ್ತಾ ಇದ್ದಾರೆ, ಅಥವಾ ಎಲ್ಲರೂ ಮೇನ್ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದಾರೆ ಅಂದಾಗ ಡೆಫಿನೆಟ್ ಆಗಿ ಕೇಳ್ತಾರೆ, ಯಾಕೆ, ಏನಾಯಿತು, ಎಲ್ಲಿ ಹೋಗ್ತಿದ್ದೀರಾ ಎಲ್ಲನ ಅಂತ. ಅಂದರೆ ಕಲೆಕ್ಟಿವ್ ಮೋಷನ್ ಡೆಫಿನೆಟ್ಲಿ ಗಿವ್ಸ್ ಸಮ್ ಎಫೆಕ್ಟ್. ಹಾಗೆ ಮಾರ್ಕೆಟಲ್ಲಿ ಹೆಂಗಂದ್ರಂಗೆ ಓಡಾಡ್ಕೊಂಡಿದ್ರೆ ತಲೆ ಕೆಡಿಸ್ಕೊಳಲ್ಲ. ಎಲ್ಲರೂ ಒಂದೇ ಕಡೆಗೆ ಹೋಗ್ತಾ ಇದ್ರೆ, ಓ ಏನೋ ಆಗಿದೆ ಅಲ್ಲಿ, ಅದನ್ನು ನೋಡೋಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳಲ್ವ ನೀವು? ಹಾಗೆಯೇ ಇಲ್ಲಿ ಕೂಡ ಎಫೆಕ್ಟ್ ಬರಬೇಕು ಅಂದರೆ ಯೂನಿಫಾರ್ಮ್ ಡೈರೆಕ್ಷನ್ ಇರಬೇಕು, ಒಂದೇ ದಿಕ್ಕಿನಲ್ಲಿ ಹರಿಯಬೇಕು. ಈ ಥರ ಹೆಂಗಂದ್ರಂಗೆ ಹೋದರೆ ಅಲ್ಲ. ಈ ಥರ ಒಂದೇ ದಿಕ್ಕಿನಲ್ಲಿ ಹರಿಯಬೇಕು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗಲೂ ಕೊಲಿಷನ್ಸ್ ಇರ್ತವೆ. ಏನು ಕೊಲಿಷನ್ ಏನು ವ್ಯಾನಿಷ್ ಆಗೋದಿಲ್ಲ, ಡೆಫಿನೆಟ್ಲಿ ದೇರ್ ವಿಲ್ ಬಿ ಕೊಲಿಷನ್. ಇವಾಗ ನೋಡ್ರಪ್ಪ, ಇಲ್ಲಿ ಒಂದು ಅಯಾನ್ ಇದೆ ಅಥವಾ ಆಟಮ್ ಇದೆ, ಇಲ್ಲಿ ಇನ್ನೊಂದಿದೆ, ಆಯಿತಾ? ಒಂದು ಎಲೆಕ್ಟ್ರಾನ್ ಬಂತು, ಡಿಕ್ಕಿ ಹೊಡಿತು, ಆಮೇಲೆ ಈ ಕಡೆ ಹೋಯಿತು. ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಒಂದಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡುತ್ತಲ್ಲ, ಅದನ್ನು ಫ್ರೀ ಪಾತ್ ಅಂತ ಕರೀತಾರೆ, ರೆಪ್ರೆಸೆಂಟೆಡ್ ಬೈ ಲೆಟರ್ ಲ್ಯಾಂಬ್ಡಾ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಒಂದಷ್ಟು ಟೈಮ್ ತಗೊಳುತ್ತಲ್ಲ, ಅದನ್ನು ಕೊಲಿಷನ್ ಟೈಮ್ ಅಂತಾರೆ, ರೆಪ್ರೆಸೆಂಟೆಡ್ ಬೈ ಲೆಟರ್ ಟೌ. ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಫ್ರೀ ಪಾತ್? ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಕ್ಸಸಿವ್ ಕೊಲಿಷನ್ಸ್. ವಾಟ್ ಈಸ್ ಕೊಲಿಷನ್ ಟೈಮ್? ಟೈಮ್ ಇಂಟರ್ವಲ್ ಬಿಟ್ವೀನ್ ಟೂ ಸಕ್ಸಸಿವ್ ಕೊಲಿಷನ್ಸ್. ಅರ್ಥ ಆಯ್ತಾ? ಈಗ ಏನಾಗುತ್ತೆ, ಡಿಕ್ಕಿ ಹೊಡೆದ ಮೇಲೆ ಈಗ ನಾನು ಡೆರಿವೇಷನ್ ಮಾಡ್ತಾ ಇದ್ದೀನಿ. ಯಾವುದು? ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಬರುತ್ತೆ. ಇದು 3 ಮಾರ್ಕಿಗೆ ಕೇಳಬಹುದು. ಡಿಕ್ಕಿ ಹೊಡೀತು, ಹೊಡೆದ ತಕ್ಷಣ ಆ ಎಲೆಕ್ಟ್ರಾನ್ ಎಲ್ಲ ಮರ್ತು ಬಿಡುತ್ತೆ. ಒಂಥರ ಆಕ್ಸಿಡೆಂಟ್ ಆದಂಗೆ ಎಲೆಕ್ಟ್ರಾನ್ ಹೋಗ್ಬಿಟ್ಟು ಆ ಹೆವಿ ಆಟಮ್ಗೆ ಡಿಕ್ಕಿ ಹೊಡೆದ್ಬಿಟ್ಟು ಎಲ್ಲ ಮರ್ತು ಬಿಡುತ್ತೆ. ಎಲ್ಲ ಮರೆಯೋದು ಅಂದರೆ ಏನು ಸರ್? ಏನನ್ನು ಮರೆಯುತ್ತೆ ಸರ್ ಅಂದರೆ, ಇಲ್ಲಿ ಮರೆಯೋದು ಅಂದರೆ ನಮ್ಮ ಥರ ನೆನಪಿನ ಶಕ್ತಿ ಎಲ್ಲ ಮರೆಯೋದು, ಅದರ ಹಿಂದಿನ ಕೈನೆಟಿಕ್ ಎನರ್ಜಿಯನ್ನು ಕಳ್ಕೊಂಡ್ಬಿಡುತ್ತೆ, ಪೊಟೆನ್ಷಿಯಲ್ ಎನರ್ಜಿನ ಕಳ್ಕೊಂಡ್ಬಿಡುತ್ತೆ. ಒಟ್ಟಾರೆ ಅದು ಹೋಗ್ತಾ ಇತ್ತು ಹರ್ಕೊಂಡು ಅನ್ನೋದೇ ಅದಕ್ಕೆ ಗೊತ್ತಿಲ್ಲ. ಅಂದರೆ ನಿಂತು ಬಿಡುತ್ತೆ, ಇಲ್ಲಿ ಬಂದು ಸ್ಟಾಪ್ ಆಗಿಬಿಡುತ್ತೆ. ಅಂದರೆ ಅದರ ವೆಲಾಸಿಟಿ 0 ಆಗುತ್ತೆ. ಆದರೆ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ದೀರಾ ಅಲ್ವಾ, ಇದಕ್ಕೆ ಆಲ್ರೆಡಿ ಈ ಕಂಡಕ್ಟರ್ನ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀರಾ ಅಲ್ವಾ, ಈ ಕಡೆ ಪಾಸಿಟಿವ್ ಈ ಕಡೆ ನೆಗೆಟಿವ್, ಅಥವಾ ಈ ಕಡೆ ನೆಗೆಟಿವ್ ಆ ಕಡೆ ಪಾಸಿಟಿವ್ ಏನೋ ಮಾಡಿ ಕನೆಕ್ಟ್ ಮಾಡಿದ್ದೀರಲ್ವಾ. ಹಾಗಾಗಿ ಓಕೆ, ಇಲ್ಲಿ ಎಲೆಕ್ಟ್ರಾನ್ ಹಿಂಗೆ ಹೋಗೋ ಥರ ತೋರಿಸಿರೋದ್ರಿಂದ ಲೆಟ್ ಮೀ write the proper diagram only. This is minus, this is plus. ಸರಿ, ಇವಾಗ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿ ಓಡಿಸ್ತಾ ಇದ್ದೀರಲ್ವ, ಡಿಕ್ಕಿ ಹೊಡಿತು ಅಂತ ಅಲ್ಲೇ ಕೂರಕ್ಕೆ ಬಿಡ್ತಿಲ್ಲ, ಹೊಡೆದು ಎದಳು ನಡಿ 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 ಅಂತ ಕಳಿಸ್ತಾ ಇದ್ದೀರಲ್ವಾ, ಆವಾಗ ಎಲೆಕ್ಟ್ರಾನ್ ನಿಧಾನಕ್ಕೆ ಮತ್ತೆ ಹೋಗ್ತಾ ಅದು ಸ್ಪೀಡು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬೈ ದ ಟೈಮ್ ಇಟ್ ಅರೈವ್ಸ್ ಹಿಯರ್, ಇಟ್ ಸ್ಪೀಡ್ ಬಿಕಮ್ಸ್ VD, ದಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ. ಅರ್ಥ ಆಯ್ತಾ ಮಕ್ಕಳೇ? ಈಗ ನಾನು ಡಿರೈವೇಷನನ್ನು ಮಾಡ್ತೀನಿ. ಈಗ ಒಂದು ಬಾಡಿ, ಅದು ಎಲೆಕ್ಟ್ರಾನ್ ಇರ್ಬೋದು, ಆಟಮ್ ಇರ್ಬೋದು, ಅಯಾನ್ ಇರ್ಬೋದು, ಈ ಪೆನ್ ಇರ್ಬೋದು, ಅಥವಾ ಒಂದು ಕಲ್ಲಿರ್ಬೋದು, ಅದು ಮೂವ್ ಆಗಬೇಕು ಅಂದರೆ ಫಸ್ಟ್ PUCನಲ್ಲಿ ನಾವು ಕಲ್ತಿದ್ದೀವಿ, ಫೋರ್ಸ್ ಆ್ಯಕ್ಟ್ ಮಾಡಲೇಬೇಕು. ಆಕ್ಸಿಲರೇಷನ್ ಬರಬೇಕು ಅಂದರೆ ಫೋರ್ಸ್ ಆ್ಯಕ್ಟ್ ಮಾಡಲೇಬೇಕು. ಸರ್ ಆಕ್ಸಿಲರೇಷನ್ನ ಹಿಂದಿನ ವಿಡಿಯೋದಲ್ಲಿ ಅದೇನೋ ಹೇಳಿದರೆ ಆಕ್ಸಿಲರೇಷನ್ ಬರಲ್ಲ ಅಂತ, ಇವಾಗ ಹೇಳ್ತಾ ಇದ್ದೀರಾ?
ಓವರ್ ಆಲ್ ಆಕ್ಸಿಲರೇಷನ್ ಬರಲ್ಲ. ಆದರೆ ಬಿಟ್ವೀನ್ ಟೂ ಕೊಲಿಷನ್ಸ್ ಆಕ್ಸಿಲರೇಷನ್ ಇದ್ದೇ ಇರುತ್ತೆ. ಇಲ್ಲಿ ಡಿಕ್ಕಿ ಹೊಡೆದಾಗ ಅದು 0 ಆಯಿತು, ಇಲ್ಲಿಗೆ ಬಂದಾಗ ಅದು ವಿ ಡಿ ಆಯಿತು, ಅಂದರೆ ವೆಲಾಸಿಟಿ ಚೇಂಜ್ ಆಯ್ತಲ್ವಾ. ಚೇಂಜ್ ಆದಮೇಲೆ ಆಕ್ಸಿಲರೇಷನ್ ಇರಲೇಬೇಕು. ಬಿಟ್ವೀನ್ ದಿ ಟೂ ಕೊಲಿಷನ್ ದೇರ್ ಈಸ್ ಆಕ್ಸಿಲರೇಷನ್. ಫಾರ್ ದಟ್ ಆಕ್ಸಿಲರೇಷನ್ ದೇರ್ ಮಸ್ಟ್ ಬಿ ಫೋರ್ಸ್. ಸೊ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ F is equal to ma. And according to electrostatics F is equal to EQ. Q ಬಂದು ಇಲ್ಲಿ ಎಲೆಕ್ಟ್ರಾನ್ ಆಗಿರೋದ್ರಿಂದ I write minus E. I am talking about electron. ಎಲೆಕ್ಟ್ರಾನ್ ಬಂತು, ಡಿಕ್ಕಿ ಹೊಡಿತು, ಹೋಯ್ತು. ಹೌದಾ? ಸೊ ಎಲೆಕ್ಟ್ರಾನು ಇಲ್ಲೊಂದು ಆಟಮ್ ಇದೆ ಅಂದ್ಕೊಂಡ್ರೆ ಬಂತು, ಡಿಕ್ಕಿ ಹೊಡಿತು, ಹಿಂಗೆ ಹೋಯಿತು. ಇಲ್ಲಿ ಡಿಕ್ಕಿ ಹೊಡೆದ್ಮೇಲೆ ಹಿಂಗೆ ಬರ್ಬೋದು, ಮತ್ತು ಇಲ್ಲಿ ಡಿಕ್ಕಿ ಹೊಡೆದ್ಮೇಲೆ ಹಿಂಗೆ ಹೋಗ್ಬೋದು. ಈ ಥರ ಅದು ಅಲ್ಲೇ ಸುತ್ತಾಡ್ಕೊಂಡಿರುತ್ತೆ. ಆದರೂ ನೀನು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನಾದರೂ ಮಾಡಿ ಮುಂದಕ್ಕೆ ಹೋಗಲಿಕ್ಕೆ ಹೀಗೆ ಪ್ರಯತ್ನ ಪಡುತ್ತೆ. ಅದನ್ನೇ ಡ್ರಿಫ್ಟಿಂಗ್ ಅಂತ ಕರೆಯೋದು. ಸರಿ, ಎರಡು ಫೋರ್ಸ್ಗಳು ಬಂದು ಈಕ್ವೇಟ್ ಮಾಡಿ. ದೇರ್ಫೋರ್ ಎಮ್ ಎ ಈಸ್ ಈಕ್ವಲ್ ಟು ಮೈನಸ್ ಇ ಇ ಎಮ್ ಇಂಟು ಎ ಬಂದು ಡಿ ವಿ by dt, that is minus e into e. ನೋಡಿ, ಡಿರೈವೇಷನ್ಸ್ ಅಲ್ಲಿ ಫಸ್ಟ್ ಎರಡು ಇಕ್ವೇಷನ್ಸ್ ಗೊತ್ತಾಗ್ಬಿಡ್ತು ಅಂದರೆ ಉಳಿದಿದ್ದೆಲ್ಲ ಮ್ಯಾಥಮೆಟಿಕಲ್ ಆಪರೇಷನ್. ಇದು ಹೆಂಗೆ ಅಂದರೆ, ಒಂದು ನಟ್ಟು ಟೈಟ್ ಆಗಿದೆ, ಒಂದು ಎರಡು ಥ್ರೆಡ್ ಲೂಸ್ ಆಯಿತು ಅಂದರೆ ಆರಾಮ ತಿರುಗಿಸ್ಕೊಂಡು ಲೂಸ್ ಮಾಡಿ, ಅಂದರೆ ವಿ ಕ್ಯಾನ್ ಗೋ ಹೆಡ್ ಅಂತ, ಮುಂದಕ್ಕೆ ಹೋಗ್ಬೋದು ಅಂತ. ಸೊ ಇದು ಕಾನ್ಫಿಡೆನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ನಾನು ಹೇಳ್ತಾ ಇರೋವಂಥ ಮಾತು. ಸರಿ, ನನಗೆ ಡಿ ವಿ ಬೇಕು. ಡಿ ವಿ ಈಸ್ ಈಕ್ವಲ್ ಟು ಎಲ್ಲ ಕಡೆ ಓಡಿಸಿ ಮೈನಸ್ ಇ ಇ ಡಿವೈಡೆಡ್ ಬೈ ಎಮ್ ಇಂಟು ಡಿ ಟಿ. See, mass of the electron constant, charge on the electron is constant, applied electric field is constant. Therefore I can write dV is equal to minus EE by m, ಇದು ಒಂದು ಸೆಟ್ ಇದು, into dt. ಆಯ್ತಾ? ಸೊ ನನಗೆ ಡಿ ವಿ ಬೇಕು ಅಂದರೆ, ಸರಿ, ವಿ ಬೇಕು ಅಂದರೆ ಇದನ್ನು ಇಂಟೆಗ್ರೇಟ್ ಮಾಡ್ತೀನಿ. ಇಂಟೆಗ್ರಲ್ ಆಫ್ ಡಿ ವಿ ದಟ್ ಈಸ್ ಈಕ್ವಲ್ ಟು ಮೈನಸ್ ಇ ಇ ಡಿವೈಡೆಡ್ ಬೈ ಎಮ್ ಇಂಟು ಇಂಟೆಗ್ರಲ್ ಆಫ್ ಡಿ ಟಿ. ಇಂಟಿಗ್ರೇಷನ್ ಎಲ್ಲಿಂದ? ಝೀರೋ ವೆಲಾಸಿಟಿಯಿಂದ ಡ್ರಿಫ್ಟ್ ವೆಲಾಸಿಟಿ ತನಕ. ಇಂಟಿಗ್ರೇಷನ್ ಆಫ್ ಡಿ ಟಿ ಎಲ್ಲಿಂದ? ಡಿಕ್ಕಿ ಹೊಡೆದಾಗ 0 ಸೆಕೆಂಡ್ ಇತ್ತು, ಫೈನಲ್ ಆಗಿ ಟೌ ಸೆಕೆಂಡ್ ಆಯಿತು. ಅರ್ಥ ಆಯ್ತಾ? ಸೊ ಇದನ್ನು ಕಂಟಿನ್ಯೂ ಮಾಡಿ. ಇಂಟೆಗ್ರೇಷನ್ ಆಫ್ ವಿ ಅಂದರೆ ಡಿ ವಿ ಅಂದರೆ ವಿ ಬರುತ್ತೆ, ಅದಕ್ಕೆ ಲಿಮಿಟ್ಸನ್ನು ಅಪ್ಲೈ ಮಾಡಿ 0 ಟು ವಿ ಡಿ. ದಿಸ್ ಈಸ್ ಈಕ್ವಲ್ ಟು ಮೈನಸ್ ಇ ಇ ಡಿವೈಡೆಡ್ ಬೈ ಎಮ್. ಇಂಟೆಗ್ರೇಷನ್ ಆಫ್ ಡಿ ಟಿ ಅಂದರೆ ಟಿ, ಅದಕ್ಕೆ ಲಿಮಿಟ್ಸನ್ನು ಅಪ್ಲೈ ಮಾಡಿ 0 ಟು ಟೌ. ಆಯಿತಾ? ಇಂಟೆಗ್ರೇಷನ್ ಆಗಲಿ ಸ್ವಲ್ಪ ಫೆಮಿಲಿಯರ್ ಆಗಿರಬೇಕು ಅಂತ ಅಂದ್ಕೋತೀನಿ. ಸೊ ಸಿಂಪ್ಲಿಫೈ ಮಾಡೋಣ. ವಿ ಬಿಕಮ್ಸ್ ವಿ ಡಿ. ಆಯಿತಾ? 0 ಅಪ್ಲೈ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಸೊ ವಿ ಬಿಕಮ್ಸ್ ವಿ ಡಿ ಮೈನಸ್ 0 ಈಸ್ ಈಕ್ವಲ್ ಟು, ಇಲ್ಲಿಗೆ ಬರೋಣ, ಮೈನಸ್ ಇ ಇ. ಇದಕ್ಕೂ ಅಷ್ಟೇ, ಟಿಗೆ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಟೌ ಆಗುತ್ತೆ, ಲೋಯರ್ ಲಿಮಿಟ್ ಬರೆದ್ರು ಒಂದೇ ಬಿಟ್ಟರು ಒಂದೇ, ಡಿವೈಡೆಡ್ ಬೈ ಎಮ್. ಸೊ ಡ್ರಿಫ್ಟ್ ವೆಲಾಸಿಟಿ ಈಸ್ ನಥಿಂಗ್ ಬಟ್ ದಿಸ್ ಈಕ್ವೇಷನ್. ಸರ್, ಇಲ್ಲಿ ಟೌ ಅಂದರೆ ಏನು? ಯಾವುದೋ ಒಂದು ಈಕ್ವೇಷನ್ ಬಂದಮೇಲೆ ಅದರ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಿ. ಇಟ್ ಈಸ್ ಕೊಲಿಷನ್ ಟೈಮ್. ಎಮ್ ಅಂದರೆ ಏನು? ಮಾಸ್ ಆಫ್ ದಿ ಎಲೆಕ್ಟ್ರಾನ್. ಇ ಅಂದರೆ ಚಾರ್ಜ್, ಕ್ಯಾಪಿಟಲ್ ಇ ಎಲೆಕ್ಟ್ರಿಕ್ ಫೀಲ್ಡ್. ಡ್ರಿಫ್ಟ್ ವೆಲಾಸಿಟಿ. ಸರ್, ಮೈನಸ್ ಸೈನ್ ಏನು ಸರ್? ಒಂದು ಗಮನಿಸಿ, ಈ ಡ್ರಿಫ್ಟ್ ವೆಲಾಸಿಟಿ ವೆಕ್ಟರ್, ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್. ಆಯಿತಾ? ಸೊ ಈಗ ಇಲ್ಲಿ ನಮಗೆಲ್ಲ ಗೊತ್ತಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಓದಿದ್ದೀವಿ. ಎಲೆಕ್ಟ್ರಾನ್ಸ್ ಹೆಂಗೆ ಹೋಗ್ತಿದ್ದಾವೆ? ದೇ ಆರ್ ಗೋಯಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಸೊ ಡ್ರಿಫ್ಟ್ ವೆಲಾಸಿಟಿ, ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಆಪೋಸಿಟ್ ಅನ್ನೋದನ್ನು ನೆಗೆಟಿವ್ ಸೈನ್ ತೋರಿಸುತ್ತೆ. ಸೊ ನೆಗೆಟಿವ್ ಸೈನ್ ರೆಪ್ರೆಸೆಂಟ್ಸ್ ದಟ್ ಡ್ರಿಫ್ಟ್ ವೆಲಾಸಿಟಿ ಈಸ್ ಆಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಡೈರೆಕ್ಷನ್ ಡಿರೈವೇಷನ್ ಮಾಡಬೇಕಾದ್ರೆ ನಾನು ಕೆಲವೊಮ್ಮೆ ಬರೀ ಮಾಡ್ಯುಲಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಬರೀತೀನಿ, ಅಂದರೆ ನೆಗೆಟಿವ್ ಸೈನ್ ಬರೆಯೋ ನೆಸೆಸಿಟಿ ಇಲ್ಲ. ಇ ಟೌ ಡಿವೈಡೆಡ್ ಬೈ ಎಮ್ ಬರೆದ್ರೆ ಸಾಕು, ಮ್ಯಾಗ್ನಿಟ್ಯೂಡ್ ಅದು. ಡೈರೆಕ್ಷನ್ ಬರೀಬೇಕು ಅಂದರೆ ಮೈನಸ್ ಅನ್ನು ಹಾಕಬೇಕು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಸೊ ಇಷ್ಟಾದ ಮೇಲೆ ಈಗ ಎರಡನೇ ಡಿರೈವೇಷನ್ ನೋಡಿ, ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಅಲ್ಲಿ ಈ ಕಂಡಕ್ಟರ್ನ ಲೆಂತ್ ಅನ್ನು ನಾನು ಎಲ್ ಅಂತ ಇಟ್ಕೋತೀನಿ, ಕ್ರಾಸ್ ಸೆಕ್ಷನಲ್ ಏರಿಯಾನ ಎ ಅಂತ ಇಟ್ಕೋತೀನಿ. ಆಯ್ತಾ? ಈಗ ಡ್ರಿಫ್ಟ್ ವೆಲಾಸಿಟಿ ಡಿಫೈನ್ ಮಾಡೋಣ. ಡ್ರಿಫ್ಟ್ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್, ದಟ್ ಈಸ್ ಎಲ್, ಡಿವೈಡೆಡ್ ಬೈ ಟು ಟ್ರಾವೆಲ್ ದಟ್ ಡಿಸ್ಟೆನ್ಸ್ ಟೈಮ್ ಟೇಕನ್ ಈಸ್ ಡಿ ಟಿ. ಅರ್ಥ ಆಯ್ತಾ? ಸೊ ಡ್ರಿಫ್ಟ್ ವೆಲಾಸಿಟಿ ಈಸ್ ಈಕ್ವಲ್ ಟು ಸೋ ಮಚ್, ಅಥವಾ ಎಲ್ ಈಸ್ ಈಕ್ವಲ್ ಟು ಡ್ರಿಫ್ಟ್ ವೆಲಾಸಿಟಿ ಇಂಟು ಡಿ ಟಿ. ಐ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ನೆಕ್ಸ್ಟ್, ಈ ಸಿಲಿಂಡರ್ನ ವಾಲ್ಯೂಮ್. ಇವು ಡಿರೈವೇಷನರಿ ಸ್ಟೆಪ್ಸ್ಗಳೆಲ್ಲ ನೀವು ನೆನಪಿಟ್ಕೊಳ್ಳೇಬೇಕು. ವಾಲ್ಯೂಮ್ ಯಾಕೆ ಬೇಕು ಅನ್ನೋದು ಮುಂದೆ ಗೊತ್ತಾಗುತ್ತೆ. ವಾಲ್ಯೂಮ್ ಈಸ್ ಈಕ್ವಲ್ ಟು
ಲೆಂತ್ ಇಂಟು ಏರಿಯಾ ಪೈ ಆರ್ ಸ್ಕ್ವೇರ್ ಇಂಟು ಎಲ್ ಅಂತ, ಅಂದರೆ ಲೆಂತು ಮತ್ತು ಏರಿಯಾ ಪೈ ಆರ್ ಸ್ಕ್ವೇರ್ ಇಂಟು ಎಲ್. ಸೊ ನಾನೇನು ಮಾಡ್ತೀನಿ, ಏರಿಯಾ ಇಂಟು ಲೆಂತ್ ಅಂತ ಬರೀತೀನಿ, ಎ ಎಲ್, ದಟ್ ಈಸ್ ವಿ ಅಂತ ಬರೆದ್ಬಿಡ್ತೀನಿ ಮೇಲೆ ವಾಲ್ಯೂಮನ್ನು, ಈಸ್ ಈಕ್ವಲ್ ಟು ಏರಿಯಾ ಆ್ಯಸ್ ಇಟ್ ಈಸ್, ಎಲ್ ಜಾಗಕ್ಕೆ ವಿ ಡಿ ಇಂಟು ಡಿ ಟಿ ಬರೆಯೋಣವಾ. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 2. ಆಯಿತಾ? ಈಗ ಒಂದು ಕ್ವಾಂಟಿಟಿಯನ್ನು ಡಿಫೈನ್ ಮಾಡ್ತೀನಿ. ಏನಪ್ಪ ಅಂದರೆ ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ ರೆಪ್ರೆಸೆಂಟೆಡ್ ಬೈ ನಂಬರ್ ಎನ್. ನಂಬರ್ ಅಲ್ವಾ ಅದು, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ. ಎನ್ ಅಂದರೆ ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ, ಕೆರಿಯರ್ ಡೆನ್ಸಿಟಿ ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ ವಾಲ್ಯೂಮ್. ನೋಡಿ ಇಲ್ಲಿ ವಾಲ್ಯೂಮ್ ಬಂತು, ಅದಕ್ಕೆ ನಾನು ಇಲ್ಲಿ ವಾಲ್ಯೂಮನ್ನು ಬರ್ಕೊಂಡಿರೋದು. ಸೊ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 2 ಇನ್ ದಿಸ್, ಅಥವಾ ಬೇಕಾದ್ರೆ ಇದನ್ನು ಈಕ್ವೇಷನ್ 3 ಅಂತ ಕರೆದಿರಿ. ಸಬ್ಸ್ಟಿಟ್ಯೂಟ್ 2 in 3. ಸೊ ವಾಟ್ ಐ ಗೆಟ್, ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಹಾಗೆ ಬರಿತೀನಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಜಾಗಕ್ಕೆ ಎ ವಿ ಡಿ ಇಂಟು ಡಿ ಟಿ. ಆ್ಯಕ್ಚುಲಿ ಇದು ಸ್ಮಾಲ್ ವಿ ಕಂಡ್ರೆ ಇದು ಸ್ಮಾಲ್ ವಿ ಇದು. ಆಯಿತಾ? ಈಗ ಸ್ವಲ್ಪ ರಿಅರೇಂಜ್ ಮಾಡ್ಕೋತೀನಿ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಎನ್ ಎ ವಿ ಡಿ ಇಂಟು ಡಿ ಟಿ. ಕರೆಕ್ಟಾ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು ಸೋ ಮಚ್, ರೈಟ್? ನಾವು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂತು. ಕರೆಂಟಿನ ಡೆಫಿನೇಷನ್ ಬರ್ಕೊಳ್ಳಿ. ಐ ಇಸ್ ಈಕ್ವಲ್ ಟು ನಂಬರ್ ಆಫ್ ಚಾರ್ಜ್, ಅದು ನಂಬರ್ ಆಫ್ ಎಲೆಕ್ಟ್ರಾನ್ ಅಲ್ಲ, ನಂಬರ್ ಆಫ್ ಚಾರ್ಜ್. ಫ್ಲೋಯಿಂಗ್, ಒನ್ ಎಲೆಕ್ಟ್ರಾನ್ ಫ್ಲೋ ಆದರೆ 1 ಇ ಅಂತ, 2 ಎಲೆಕ್ಟ್ರಾನ್ ಫ್ಲೋ ಆದರೆ 2 ಇ ಅಂತ, ಅಲ್ಲಿಗೆ ಎನ್ ಎಲೆಕ್ಟ್ರಾನ್ ಫ್ಲೋ ಆದರೆ ಎನ್ ಇ ಅಂತ. ಗೊತ್ತಾಯ್ತಾ? ಇಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆದರೆ ದಿಸ್ ಇಂಟು ಇ ಅಂತ. ಕರೆಂಟ್ ಬಂದು ಚಾರ್ಜ್ ಡಿವೈಡೆಡ್ ಬೈ ಟೈಮ್. ಆಯಿತಾ? ಸೊ ಇಲ್ಲಿ ನಾನು ಇನ್ನೊಂದ್ಸತಿ ಎನ್ ಬರೆಯೋಕ್ಕೆ ಹೋಗಲ್ಲ, ಇದಿಷ್ಟೂ ಎನ್, ಇದಿಷ್ಟೂ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ಐ ರೈಟ್ ಎನ್ ಎ ವಿ ಡಿ ಇಂಟು ಡಿ ಟಿ ನಂಬರ್ ಮಲ್ಟಿಪ್ಲೈಡ್ ಬೈ ಇ. ನೋಡಿ ವಿದ್ಯಾರ್ಥಿಗಳೇ, ಒಂದು ಎಲೆಕ್ಟ್ರಾನ್ ಹಿಂಗೆ ಹರಿದೋಯ್ತು ಅಂತಂದರೆ ಅದನ್ನು ನಾವು 1.6 ಇಂಟು 10⁻⁻19 ಕೂಲಂಬ್ ಹರಿತು ಅಂತ ಹೇಳ್ತೀವಿ. 2 ಎಲೆಕ್ಟ್ರಾನ್ಸ್ ಹಿಂಗೆ ಹರ್ಕೊಂಡು ಹೋದರೆ 2 times 1.6 ಚಾರ್ಜ್ ಅಂತೀವಿ. ನಂಬರ್ ಅನ್ನಲ್ಲ ಅವಾಗ. 2 ಇಂಟು 1.6 ಅಂದರೆ 3.2 ಕೂಲಂಬ್ ಅಂತೀವಿ. ಅಫ್ಕೋರ್ಸ್ 10⁻⁻19 ಇರುತ್ತೆ. ಹಾಗೆ 1,000 ಎಲೆಕ್ಟ್ರಾನ್ ಹೋದರೆ 1,000 ಇಂಟು ಇ. ಇಷ್ಟು ಎಲೆಕ್ಟ್ರಾನ್ಸ್ ಹರ್ಕೊಂಡು ಹೋದರೆ ಇಷ್ಟು ಇಂಟು ಇ. ಗೊತ್ತಾಯ್ತಲ್ವಾ? ಡಿವೈಡೆಡ್ ಬೈ ಟೈಮ್ ಆಸ್ ಇಟ್ ಈಸ್ ಡಿ ಟಿ. ಐ ಇಸ್ ಈಕ್ವಲ್ ಟು, ಈಗ ನೋಡಿ ಇಲ್ಲೊಂದು ಡಿ ಟಿ ಇದೆ, ಇಲ್ಲೊಂದು ಡಿ ಟಿ ಇದೆ. ಸೊ ಕರೆಂಟ್ ಬಂದ್ಬಿಟ್ಟು ಏನಾಯಿತು, ಎನ್ ಎ ವಿ ಡಿ ಇಂಟು ಇ. ಫಸ್ಟ್ ನಾನು ಇ ಬರಿತೀನಿ, ಆಮೇಲೆ ಎ, ಆಮೇಲೆ ವಿ ಡಿ. ಇದು ಎಕ್ಸ್ಪ್ರೆಷನ್ ಫಾರ್ ಕರೆಂಟ್. ಬಹಳ ಮುಖ್ಯವಾದ ಡೆರಿವೇಶನ್. ಸರ್ ಇಲ್ಲೇನೋ ಚಾರ್ಜ್ ಬರೆದ್ರಲ್ಲ, ಇಲ್ಲಿ ನೋಡಿದರೆ ಎಲೆಕ್ಟ್ರಾನ್ಗೆ ಮೈನಸ್ ಹಾಕಿದ್ರಿ, ಇಲ್ಲಿ ನೋಡಿದರೆ ಹಾಕಲಿಲ್ಲ. ಯಾಕೆ ಸರ್? ನಮಗೆ ಹೆಂಗೆ ಸರ್ ಇವೆಲ್ಲ ಗೊತ್ತಾಗ್ತವೆ? ಅದನ್ನೇ ನಾನು ಪಾಠ ಮಾಡ್ತಾ ಹೇಳೋದು. ನೆನ್ಪಿಟ್ಕೋಬೇಕು. ಯಾವ ಥರ? ನಾವು ಇಲ್ಲಿ ಮಾತಾಡ್ತಿರೋದು ವೆಲಾಸಿಟಿ ಬಗ್ಗೆ. ವೆಲಾಸಿಟಿ ಬಂದುಬಿಟ್ಟು ಇಟ್ ಈಸ್ ವೆಕ್ಟರ್ ಕ್ವಾಂಟಿಟಿ, ಅಂದರೆ ಡೈರೆಕ್ಷನ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಡೈರೆಕ್ಷನ್ ಇಂಪಾರ್ಟೆನ್ಸ್ ಕೊಡಬೇಕು ಅಂದಾಗ ಸೈನ್ಗಳು ತಗೊಳ್ಳೇಬೇಕು. ಅದು ಇಲ್ಲಿ ಬಂದರೆ ಕರೆಂಟ್ ಬಂದು ಸ್ಕೇಲಾರ್ ಕ್ವಾಂಟಿಟಿ. ಸೊ ನಾವು ಡೈರೆಕ್ಷನ್ ಬಗ್ಗೆ ತಲೆನೇ ಕೆಡಿಸ್ಕೊಳಂಗಿಲ್ಲ. ಅದಕ್ಕೆ ನಾನು ಬರೀ ಮ್ಯಾಗ್ನಿಟ್ಯೂಡನ್ನು ತಗೊಂಡೆ. ಸೊ ಮೈನಸ್ ಇ ಬರೀಲಿಲ್ಲ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್ ಇನ್ಸೈಡ್ ದಿ ಕಂಡಕ್ಟರ್. ವಿದ್ಯಾರ್ಥಿಗಳೇ, ಕಂಡಕ್ಟರ್ನ ಒಳಗಡೆ ಏನೇನು ಆಗ್ತಾ ಇದೆ ಅಂತ ಸ್ವಲ್ಪ ಗೊತ್ತಾಗ್ತಾ ಇದೆ ಅಲ್ವಾ? ಇವಾಗ ಕರೆಂಟ್ ಹೆಂಗೆಂಗೋ, ಚಾರ್ಜಸ್ ಹೆಂಗೆಂಗೋ ಹರಿತಾ ಇರ್ತವೆ, ಡಿಕ್ಕಿ ಹೊಡೆದು ಅವೆಲ್ಲ ಮರಿತಾ ಇರ್ತವೆ. ಬಟ್ ಒಂದೇ ಡೈರೆಕ್ಷನ್ ಹೋಗ್ಲಿಕ್ಕೆ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಅವಕ್ಕೊಂದು ವೆಲಾಸಿಟಿ ಬರುತ್ತೆ, ಅದನ್ನು ಡ್ರಿಫ್ಟ್ ವೆಲಾಸಿಟಿ ಅಂತೀವಿ. ಆಮೇಲೆ ಒಳಗಡೆ ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ ಪರ್ ಯೂನಿಟ್ ವಾಲ್ಯೂಮ್, ಅದನ್ನು ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ ಕರಿತೀವಿ. ಇದು ಆಮೇಲೆ ಈ ಡೆಫಿನೇಷನ್ ಎಲ್ಲ ಉಪಯೋಗಿಸ್ಕೊಂಡು ಕರೆಂಟಿಗೆ ಒಂದು ಡೆರಿವೇಷನನ್ನು ಮಾಡಿದ್ದೀವಿ. ಒಪ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ. ಈ ಥರ ಇರುತ್ತೆ ಕ್ವಶನ್ ಅದು. ಆಯಿತಾ? ಅಥವಾ ಇನ್ ಟರ್ಮ್ಸ್ ಆಫ್ ನಂಬರ್ ಡೆನ್ಸಿಟಿ, ಇನ್ ಟರ್ಮ್ಸ್ ಆಫ್ ಕೆರಿಯರ್ ಕಾನ್ಸಂಟ್ರೇಷನ್, ಎಲ್ಲ ಒಂದೇನೆ. ಸೊ ಡಯಾಗ್ರಾಮು, ಎಕ್ಸ್ಪ್ಲನೇಷನ್ನು, ಸ್ಟೆಪ್ಸ್ 5 ಮಾರ್ಕ್ ರಿಸರ್ವ್ಡ್ ಇದು. ಸೊ ದಿಸ್ ಈಸ್ ಅಬೌಟ್ 2 ಮೇಜರ್ ಡೆರಿವೇಷನ್ಸ್. ಈ ಥರ ಸಾಕಷ್ಟು ಡೆರಿವೇಷನ್ಸ್ ಇದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದನ್ನು ಉಪಯೋಗಿಸ್ಕೊಂಡು ಇನ್ನೂ ಒಂದು ಡೆರಿವೇಷನ್ ಅನ್ನು ಮಾಡ್ತೀನಿ. ಆಯಿತಾ? ಪ್ಲೀಸ್ ಸ್ಟೇ ವಿತ್ ಮೀ, ಲೈಕ್ ಮೈ ವಿಡಿಯೋಸ್, ಶೇರ್ ದಿ ಕಾಮೆಂಟ್ಸ್, ಆಲ್ಸೋ ಶೇರ್ ಮೈ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್. ಸೊ ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ ಹಿಯರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.